ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ ನಮ್ಮ ಹುಡುಗರು ಎಲ್ಲರೂ ಕೂಡ ಈ ಸದ್ಯಕ್ಕೆ ಏನಂತಂದರೆ ಆ್ಯನ್ಯುವಲ್ ಬ್ಯಾಚ್ ಯಾವುದೂ ಇಲ್ಲ. ನೀವು ಅಂದರೆ ಕಾಲೇಜ್ ಹೋಗ್ತಾ ಇದ್ದೀರಾ, ಸೊ ನೀವು ಯಾರು ಕೂಡ ಆ್ಯನ್ಯುವಲ್ ಬ್ಯಾಚ್ ಅವರಿಲ್ಲ, ಓನ್ಲಿ ಸೇಮ್ ಸ್ಟೂಡೆಂಟ್ ಅಷ್ಟೇ ಇರೋದು. ಸೊ RS6 ಬ್ಯಾಚ್ ಆಯಿತಾ. ಸೊ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸ್ಟೂಡೆಂಟ್ ಪಡ್ತಕ್ಕಂಥ ಕಷ್ಟ ಅಷ್ಟಿಲ್ಲ. ಯಾಕಂದರೆ ಒಳ್ಳೆ ಇದೆ ಯೂನಿವರ್ಸಿಟಿ, ಗೊತ್ತು ಎಲ್ಲರೂ ಕೂಡ ಗೊತ್ತು. ಇಡೀ ಇದೇನಪ್ಪ ನಂಬರ್ 1 ಯೂನಿವರ್ಸಿಟಿ ಅಂತ ತೊಗೊಂಡವ್ರೆ, ಇಡೀ ದೇಶದಲ್ಲೇ ತೊಗೊಂಡವ್ರೆ, ಇರಲಿ ಓಕೆ. ಸೊ ಬಟ್ ಸ್ಟೂಡೆಂಟ್ ಕೆಲವೊಂದಿಷ್ಟು ಕಷ್ಟನ ಅರ್ಥ ಮಾಡಿಕೊಂಡು ಸಹಿತ ಸುಮ್ಮನೆ ಇರ್ತಾರಲ್ಲ, ಅವಾಗ ಭಾಳ ಬೇಜಾರಾಗುತ್ತೆ. ಸೊ ಯಾಕೆ ಈ ಮಾತು ಹೇಳ್ತದೇನೆ ಅಂತಂದರೆ, ಈಗ BS ನರ್ಸಿಂಗ್ ಸದ್ಯಕ್ಕೆ ಇರೋದು ಫಸ್ಟ್ ಸೆಮ್, 3rd ಸೆಮ್, 5th ಸೆಮ್, 7th ಸೆಮ್, ಸಪ್ಲಿಮೆಂಟ್ರಿ ಕೂಡ ಇರ್ತಾವೆ ಬಿಡಿ, ಆ ವಿಚಾರ ಬೇಡ. ಬಟ್ ಇದು ಸದ್ಯಕ್ಕೆ ಏನಂತಂದರೆ ಮೇನ್ ಕನ್ಸಿಡರ್ ಮಾಡ್ಕೊಳ್ಳೋದು ಇಷ್ಟು ಈಗ ಸೆಮಿಸ್ಟರ್ ನಾವು. ಸೊ ಇದನ್ನೇ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಈಗ ಮೊದಲು ಸೆಮ್ ಬ್ಯಾಕ್ ರೂಲ್ಸ್ ಹೇಳ್ಬಿಡ್ತೀನಿ. ಎಲ್ಲ ಸ್ಟೂಡೆಂಟ್ ನೋಡ್ತಾ ಇರ್ತಾರೆ, ಫಸ್ಟ್ 3rd 5th 7th ಎಲ್ಲ ನೋಡ್ತಾ ಇರ್ತಾರೆ. ಫಸ್ಟ್ ರೂಲ್ಸ್ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ದು ಏನು ಸೆಮ್ ಬ್ಯಾಕ್ ರೂಲ್ಸ್ ಬಗ್ಗೆ ಏನೇನು ಕಾಂಟ್ರವರ್ಸಿ ನಡೀತಾ ಇದೆ ಅದನ್ನು ಮಾತಾಡ್ತೀನಿ. ಓಕೆ. ಸೊ ಫಸ್ಟಿಗೆ ಬಂದುಬಿಟ್ಟು ಈಗ ಸೆಮ್ ಬ್ಯಾಕ್ ರೂಲ್ಸ್ ಏನಿದೆ ಆಯಿತಾ. ಸೊ ಮೊದಲು ಎಲ್ಲನೂ ಕೂಡ ಬಿಟ್ಬಿಡ್ತೀನಿ. ಹಂಗಿತ್ತು ಹಿಂಗಿತ್ತು, ಅದಾಯಿತು ಇದಾಯಿತು, ಆಳಮೂಳು ಎಲ್ಲನೂ ಬಿಟ್ಬಿಡಮ್ಮ. ಸದ್ಯಕ್ಕಿರೋದು ಸೆಮ್ ಬ್ಯಾಕು ನಮಗೇನಪ್ಪ ಅಂದರೆ 7th ಸೆಮ್ ಕ್ಲಿಯರ್ ಆದರೆ 8th ಸೆಮ್ ಎಂಟ್ರಿ, ಇಷ್ಟೇ ಸೆಮ್ ಬ್ಯಾಕ್ ಅಂದ್ರೆ. ಮತ್ತು ಇವಾಗ ಎಲ್ಲನೂ ಕೂಡ 4th ಸೆಮ್ ಕೆಲವೊಂದು ಮತ್ತೆ ಕೇಳ್ತಾ ಇದ್ದಾರೆ ಕಂಟಿನ್ಯೂ, ನಂಗೆ ಸಾಕಾಗಿಬಿಟ್ಟಿದೆ. ಯಾಕಂದರೆ 4th ಸೆಮ್ಮು ನಂದು ಫೇಲ್ ಆಗಿದೆ ಬರ್ದಾರೆ, ನನಗೆ 5th ಸೆಮ್ ಎಂಟ್ರಿ ಕೊಡ್ತಾರಾ ಇಲ್ವಾ? ಕೊಡ್ತಾರೆ. ಯಾಕಂದರೆ ತೆಗೆದು ಬಿಟ್ಟವ್ರೆ. ಈಗ 4th ಸೆಮ್ಮು ಫೇಲ್ ಆಗಿ, ನೀವು 5th ಫೇಲ್ ಆಗಿ, 6th ಫೇಲ್ ಆಗಿ 7th ಕೊಡ್ತಾರೆ. ಹೊರಿ ಮಾಡ್ಕೊಬಿಡಿ. ಯಾಕಂದರೆ ಈಗ ಮತ್ತೆ ಕೆಲವೊಂದಿಷ್ಟು ಹುಡುಗರು ಮತ್ತೆ ಕೇಳ್ತಿದ್ದಾರೆ, 6th ಫೇಲ್ ಆದರೆ 7th ಕೊಡ್ತಾರಾ? ಅದು ಇವತ್ತು ನಾವು ಸ್ವಲ್ಪ ಮಾತುಕತೆ ನಡೆಸಿ ಕೊಡಿಸಿದ್ದೀವಿ, ಬೇಕಾದ್ರೆ ಹೋಗ್ಬಿಟ್ಟು ನೋಡ್ಬೋದು. ಸೊ ಯಾಕೆ ಅಂತಂದರೆ, ನೀವು 4th ಸೆಮ್ ಫೇಲ್ ಆದರೆ ವರಿ ಮಾಡ್ಕೊಬೇಡ್ರಿ. 5th ಸೆಮ್ ಆಗಲೇ ಅಪ್ಲಿಕೇಶನ್ ಓಪನ್ ಆಗಿದೆ, ಅಪ್ಲಿಕೇಶನ್ ಹಾಕೋರಿ, ನಿಮ್ದು ಏನೂ ಕೂಡ ಸಮಸ್ಯೆ ಇಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಯಾರೆಲ್ಲ 6th ಸೆಮ್ ಅಂದರೆ ಫಸ್ಟ್ ಈಗ ಅಟೆಂಪ್ಟ್ ಬರೆದಿದ್ರಿ, ಆಗಲೇ ಬರೆದ್ಬಿಟ್ಟು ಫೇಲ್ ಆಗಿದ್ರಿ, ಫೇಲ್ ಆಗಿದ್ರಿ, 7th ಸೆಮ್ಗೆ ವೇಟ್ ಮಾಡ್ತಾ ಇದ್ದಾನೆ. 6th ಸೆಮ್ ಸಪ್ಲಿ, 7th ಸೆಮ್ ಮೇನ್ ಅಂತ ಕನ್ಸಿಡ್ರು. ಇವರಿಗೆ ಇಲ್ಲಿವರೆಗೂ ಅಪ್ಲಿಕೇಶನ್ ಓಪನ್ ಆಗಿದ್ದಿಲ್ಲ, ಬಟ್ ಇವತ್ತು ಓಪನ್ ಆಗಿದೆ. 6th 7th ಎರಡು ಕೂಡ ಓಪನ್ ಆಗಿರ್ತವೆ, ಅಪ್ಲಿಕೇಶನ್ ಹಾಕ್ಬೋದು. ಸೊ ಸಮಸ್ಯೆ ಇರೋದು ಒಂದು ಸ್ಟೂಡೆಂಟು, ಒಂದು ಬ್ಯಾಚಲ್ಲಿ, ಅದು 1400 ಸ್ಟೂಡೆಂಟು. ಅವ್ರಿಗೆ ಬಗ್ಗೆ ಮಾತಾಡ್ತೀನಿ, ವೇಟ್ ಮಾಡಿ. ಈಗ ಸೆಮ್ ಬ್ಯಾಕ್ ಓವರಾಲ್ ಸ್ಟೂಡೆಂಟ್ ನಿಮ್ಗೆ ಹೇಳೋದಿಷ್ಟೇ, ಯಾರು ಫಸ್ಟ್ ಇದ್ರೋ, 3rd ಇದ್ರೋ, 5th ಇದ್ರೋ, 7th ಇದ್ರೋ, ನಿಮ್ಗೆ ಓವರಾಲ್ ಹೇಳೋದಿಷ್ಟೇ. ಯಾರೆಲ್ಲ 7th ಕೂಡ ಪಾಸ್ ಆಗಿದ್ದೀರ, ನಿಮಗೆ 8th ಬಿಡ್ತಾರೆ, ವರಿ ಮಾಡ್ಕೊಬಿಡ್ರಿ. ನಿಮಗೆ ಅಂದರೆ ಫುಲ್ ಎಲ್ಲನೂ ಕೂಡ ಕ್ಲಿಯರ್ ಇರಬೇಕು 7th ಇನ್ ಕೇಸ್ ಏನಾದರೂ ಫೇಲ್ ಆಯಿತು ನೋಡಿ. ಇದು ಎಲ್ಲರಿಗೂ ಫಸ್ಟ್ ಟೈಮ್ ಕ್ಲಿಯರ್ ಮಾಡ್ಕೊಂಬಂದಿದ್ರಿ, 2nd 3rd ಎಲ್ಲ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ರಿ, ಸಡನ್ನಾಗಿ ಬಂದ್ರಿ 7th ಫೇಲ್ ಆದ್ರಪ್ಪ ಅಂತಂದರೆ ನಿಮ್ಮಂಥ ಅನ್ಲಕ್ಕಿ ಪರ್ಸನ್ ಯಾರಿಲ್ಲ. ಯಾಕಂತ ಹೇಳ್ತಿದ್ದೇನೆ ಅಂತಂದರೆ, 7th ಏನಾದರೂ ನೀವು ಕ್ಲಿಯರ್ ಆಗದೆ ಹೋದರೆ ನಿಮ್ಗೆ ಏನಪ್ಪ ಅಂದರೆ 8th ಸೆಮಿಸ್ಟರ್ ಏನಿದೆ ಇಂಟರ್ನ್ಶಿಪ್ ಬಿಡೋಲ್ಲ, 6 ಮಂತ್ ಸುಮ್ಮನೆ ಕೂರಬೇಕಾಗುತ್ತೆ. ಸೊ ಎಕ್ಸಾಮ್ ಮುಗಿಸ್ರಿ, ನಿಮ್ಮ 6 ಮಂತ್ ಇಂಟರ್ನ್ಶಿಪ್. ಕೆಲವೊಂದಿಷ್ಟು ಹುಡುಗರು 7th ಸೆಮ್ ಕೂಡ ಎಕ್ಸಾಮ್ ಕ್ಲಿಯರ್ ಮಾಡ್ಕೊತಾರ ನೋಡಿ, ಅರ್ಥ ಮಾಡ್ಕೊರಿ. 7th ಸೆಮ್ ಕ್ಲಿಯರ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ದೊಡ್ಡ ಗೋಲ್ ಇಟ್ಕೋಬೇಡಿ. ಅಂದರೆ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಹೋಗಿಬಿಡೋಣ 6 ಮಂತ್ ಅಂತ ಅಷ್ಟೇ ಗೋಲ್ ಇಟ್ಕೋಬೇಡಿ. ಆ ಒಂದು ಇಂಟರ್ನ್ಶಿಪ್ ಕೂಡ ನಿಮಗೆ ಗೈಡ್ ಮಾಡ್ತೀನಿ, ಏನೇನೆಲ್ಲ ಮಾಡಬೇಕು ಅಂತ ಒಂದು. ಓಕೆ. ಸೊ ಆ್ಯಸ್ ಎ ಸೀನಿಯರ್ ನಾನು ಏನೇನೆಲ್ಲ ಮಾಡಬೇಕು ನಿಮಗೆ ಮಾಡ್ತೀನಿ. ಸೊ ನಿಮ್ಮ ಸೈಡು ಕೂಡ ಎಫರ್ಟ್ಸ್ ಕೂಡ ಬೇಕಾಗ್ತದೆ. ಓಕೆ. ಅಂದರೆ ಇಷ್ಟೇ, ಏನಿಲ್ಲಪ್ಪ, ನೀವು 7th ಸೆಮ್ ಕೂಡ ಕ್ಲಿಯರ್ ಇತ್ತಂದರೆ 8th ಸೆಮ್ ಬಿಡ್ತಾರೆ. ಇನ್ ಕೇಸ್ 7th ಸೆಮ್ ಏನಾದರೂ ಫೇಲ್ ಆದರೆ 8th ಸೆಮ್ ಬಿಡಲ್ಲ, ನಿಮಗೆ 6 ಮಂತ್ ಸೆಮ್ ಬ್ಯಾಕ್ ಆಗ್ತದೆ. ಓಕೆ, 1 ಸೆಮ್ ಬ್ಯಾಕ್ ಆಗ್ತದೆ, ಇಷ್ಟೇ. ಸೊ ಮತ್ತೇನು ರೂಲ್ಸ್ ಇಲ್ಲ. ಆ್ಯಂಡ್ ಇನ್ನು ಮೇನಪ್ಪ ಅಂತಂದರೆ, ಈಗ ಸದ್ಯಕ್ಕೆ ಹುಡುಗರು 1400 ಸ್ಟೂಡೆಂಟ್ ಯಾರಪ್ಪ ಅಂತಂದರೆ ಮೊದಲು. ಓಕೆ, ಈಗ ಏನಪ್ಪ ಅಂದರೆ ಆ ಒಂದು ಸ್ಟೂಡೆಂಟ್ ಎಲ್ಲಿದ್ದಾರೆ ಅಂತಂದರೆ, ಈಗ 5th ಅಷ್ಟೇ ಬರೆದಿದ್ದಾರೆ, ಈ 6th ಬರೆದಿಲ್ಲ, ಇನ್ನೂ ಕೂಡ ಬರೆದಿಲ್ಲ. ಬಟ್ ಅದೇ ಒಂದು ಕ್ಲಾಸ್ಮೇಟ್ ಸ್ಟೂಡೆಂಟು 6th ಬರೆದು ಈಗ 7th ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಅಂದರೆ ಅದೇ ಬ್ಯಾಚ್ ಸ್ಟೂಡೆಂಟೇ ನೋಡಿ 4th ಸೆಮ್ಮು ಬ್ಯಾಕ್ ಆಗಿದ್ದಕ್ಕೆ, ಅವಾಗ 4th ಸೆಮ್ ಬ್ಯಾಕ್ ಇತ್ತು, ಇವಾಗ ಎಲ್ಲ ತೆಗೆದಾಕಿದ್ದಾರೆ. ಆದರೂ ಕೂಡ INC ರೂಲ್ಸ್ ಫಾಲೋ ಮಾಡಿದೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು. ಆ ಒಂದು 1400 ಸ್ಟೂಡೆಂಟ್ಗೆ ಇನ್ನೂ ಕೂಡ ಮೋಸ ಆಗ್ತಾನೆ ಇದೆ. ಸೊ ಅದ್ರ ತಕ್ಕನಿಗೆ ಎಷ್ಟೊಂದು ಹೋರಾಟ ಮಾಡ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ವಿ ನೋಡಿ. ಈವನ್ ನೋಡಿ 11 ಸ್ಟೂಡೆಂಟ್ಗೆ ನಾವು ಏನು ಮಾಡಿದ್ವಪ್ಪ ಅಂದರೆ 11 ಸ್ಟೂಡೆಂಟು ಪಿಟಿಷನ್ ಹಾಕಿದ್ವಿ ಕೋರ್ಟ್ ಮೇಲೆ. ಆ ಒಂದು 11 ಸ್ಟೂಡೆಂಟು 5th ಕೂಡ ಬರೆದ್ರು, ಆ್ಯಂಡ್ ಈಗ 6th ಕೂಡ ಬರೆದ್ರು ಮೊನ್ನೆ. ಸೊ ಈಗ ಅವರು 7th ಬರದೇ ಬರೀತಾರೆ. ಯಾಕಂದರೆ 11 ಸ್ಟೂಡೆಂಟ್ ಮೇಲೆ ಮತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರು ಏನು ಮಾಡಿದ್ರು, ಕೇಸ್ ಹಾಕಿದ್ರು. ಅದು ತಲೆಯಲ್ಲಿ ಇಟ್ಕೋರಿ. ಅಂದರೆ ಹೆಂಗೆ ನೋಡಿ, ಈಗ ನಾವು ಸ್ವಲ್ಪ ಹುಡುಗರು ಏನಂತಂದರೆ ಯಾರೆಲ್ಲ 1500 ಸ್ಟೂಡೆಂಟ್ ಫೇಲ್ ಆಗಿದ್ರು ಅವರಿಗೆ ಸೆಮ್ ಬ್ಯಾಕ್ ರೂಲ್ಸ್ ಎಲ್ಲ ಕೂಡ INC ಕಡೆಯಿಂದ ರಿಮೂವ್ ಆಗಿದೆ. ಸೊ ಪ್ಲೀಸ್ ಕನ್ಸಿಡರ್ ಮಾಡಿ ಏನು ಮಾಡ್ಕೊರಿ, ನಮ್ಗೆ ಎರಡೂ ಕೂಡ ಎಕ್ಸಾಮ್ ಕೊಡ್ರಿ ಅಂತ. ಮೀನ್ಸ್ 5th ಮತ್ತು 6th ಎರಡೂ ಕೂಡ ಕೊಡ್ರಿ ಅಂತ ಏನು ಮಾಡಿದ್ದು ಅಂತಂದರೆ, ನಾವು ಏನು ಮಾಡಿದ್ವಿ, ಹುಡುಗರಿಗೆ ಯಾರೆಲ್ಲ ಇದಕ್ಕೆ ಅಂದರೆ ಎಲ್ಲ ಹುಡುಗರು ಬೇಕೇ ಬೇಕಾಗಕ್ಕೆ ಸೆಮ್ ಬ್ಯಾಕ್ ಆಗುತ್ತೆ ಅನ್ನೋಕ್ಕೆ ಹುಡುಗರು ಕೇಳಿದ್ವಿ. ಅದರಲ್ಲಿ 11 ಸ್ಟೂಡೆಂಟ್ ಮಾತ್ರ ಏನು ಮಾಡಿದ್ರಿ, ತಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಕೊಟ್ಟರೆ ಆ ಡಾಕ್ಯುಮೆಂಟ್ಸ್ ತೊಗೊಂಡು ಕೋಡ್ ಫೈಲ್ ಹಾಕಿತ್ತು. ಅದರಿಂದ ಏನಾಯಿತು, 11 ಸ್ಟೂಡೆಂಟ್ ಎಕ್ಸಾಮ್ ಕೂಡ ಬರೆದಿದ್ರು, ಬಟ್ ಅವ್ರ ರಿಸಲ್ಟ್
ರಿಸಲ್ಟ್ ಹೋಲ್ಡ್ ಇಟ್ಕೊಂಡಿದ್ರು. ಯಾಕಂದರೆ ಕೇಸ್ ಎಲ್ಲನೂ ಕೂಡ ಇನ್ನೂ ಕೂಡ ನಡೀತಾ ಇತ್ತು. ಮೊನ್ನೆಲ್ಲ ನಿನ್ನೆ ಏನಾಗಿದೆ ಕೇಸ್ ಅದು ಅಗನೆಸ್ಟ್ ನೋಡಿ 11 ಸ್ಟೂಡೆಂಟ್ ಮೇಲೆ ಮತ್ತೆ ಯೂನಿವರ್ಸಿಟಿ ಅವರು ಕೇಸ್ ಮಾಡಿದ್ರು. ನೋಡಿ ಎಷ್ಟು ಮಟ್ಟಿಗೆ ಸ್ಟೂಡೆಂಟ್ ಮೇಲೆ ಆಟ ಆಡ್ತಿದ್ದಾರೆ. ಇಲ್ಲೇ ತಿಳ್ಕೊರಿ, 11 ಸ್ಟೂಡೆಂಟ್ ಮೇಲೆ ಮತ್ತೆ ಏನು ಮಾಡಿದ್ರಪ್ಪ ಅಂತಂದರೆ ವಾಪಸ್ ಏನು ಮಾಡಿದ್ರು ಕೇಸ್ ಹಾಕಿದ್ರು. ಬಟ್ ಅದು ಕೋರ್ಟ್ ಏನು ಮಾಡಿದ್ರು ಡಿಸ್ಮಿಸ್ ಮಾಡಿತ್ತು. ಅಂದರೆ ಈಗ ರಿಸಲ್ಟ್ ಬರ್ತದೆ 11 ಸ್ಟೂಡೆಂಟ್ ಏನಾಗ್ತದೆ ಇನ್ನೂ ಒಂದು ವಾರದಲ್ಲಿ ಕೂಡ ರಿಸಲ್ಟ್ ಬರ್ತದೆ. ಆ ರಿಸಲ್ಟ್ ಬಂದಾದ ತಕ್ಷಣ ಕೆಲವೊಂದಿಷ್ಟು ಪ್ರೊಸೆಸ್ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಏನು ಕೂಡ ಯಾಕಂದರೆ ಸ್ವಲ್ಪ ಕೆಲವೊಂದಿಷ್ಟು ಟೈಮು ನಾವು ಏನು ಕೂಡ ಮಾಡದೆ ಸೈಲೆಂಟ್ ಇರಬೇಕು. ಹಂಗಿದ್ರೆ ಮಾತ್ರ ನಮಗೆ ಸಕ್ಸಸ್ ಸಿಗ್ತದೆ. ಸೊ 1400 ಸ್ಟೂಡೆಂಟ್ ನೀವು ಕೇಳೋದು ಅರ್ಥ ಆಗ್ತಿದೆ, ನಾವು ಏನು ಕೂಡ ಮಾಡ್ತಿಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಎಲ್ಲನೂ ಕೂಡ ಬ್ಯಾಕ್ ಹ್ಯಾಂಡಲ್ಲಿ ವರ್ಕ್ ನಡೀತಾ ಇದೆ. ಸೊ ಅರ್ಥ ಮಾಡ್ಕೊರಿ, ಪೇಷನ್ಸಿಂದ ಇರಲಿ. ಸೊ ಅಂದರೆ ನಾವು ಏನೇನೆಲ್ಲ ಮಾಡಬೇಕು ಮಾಡ್ತೀವಿ. ನಿಮ್ಮ ಕಡೆಯಿಂದ ಏನಾದರೂ ಇತ್ತು ಅಂದರೆ ಹೊಸ್ದಾಗಿ ನಮ್ಗೆ ಹೇಳಿ ಬೇಡನಲ್ಲ. ಬಟ್ ನಮ್ಮ ಯೂನಿವರ್ಸಿಟಿ ಹಂಗೆ ಇದೆ. ನಿಮ್ಗೊಂದು ಅನ್ಲಕ್ಕಿ ಬ್ಯಾಚ್ ಅಂತ ಯಾಕೆ ಹೇಳ್ತಿದ್ರಿ ಅಂತಂದರೆ ನಿಮ್ಗೊಂದು ಎಕ್ಸ್ಪೆರಿಮೆಂಟ್ ಬ್ಯಾಚ್ ಆದಂಗೆ ಆಗ್ಬಿಟ್ಟಿದೆ ನೋಡಿ. ಅದೇ ಸ್ಟೂಡೆಂಟ್ ಈಗ 6th ಸೆಮ್ ಫೇಲ್ ಆಗಿದ್ದಾರೆ ಅಂದರೆ ನಿಮ್ಮ ಬ್ಯಾಚ್ ಸ್ಟೂಡೆಂಟೇ ನೀವು 4th ಸೆಮ್ ಫೇಲ್ ಆಗಿದ್ರಿ. ನಿಮ್ಗೆ ಏನಾಗಿದ್ದು 5th 6th ಬರಲಿಕ್ಕೆ ಕೊಟ್ಟಿದ್ದಿಲ್ಲ. ಅದೇ ನಿಮ್ಮ ಬ್ಯಾಚ್ ಸ್ಟೂಡೆಂಟೇ ಅಲ್ಲಿ ಪಾಸ್ ಆಗಿದ್ದ, ಬಟ್ 6th ಫೇಲ್ ಆಗಿದ್ದಾನೆ ಈಗ. ಬಟ್ 6th 7th ಎರಡು ಕೂಡ ಬರೀತಾನೆ. ಒಂಥರ ಗಿಲ್ಟ್ ಹೆಂಗೆ ಕಾಡುತ್ತೆ ಇಲ್ಲ ಇಲ್ಲಿ ಅಂದರೆ ಹಂಗೆ ಹೇಳ್ತಾನೆ. ಎಲ್ಲನೂ ಕೂಡ ನೀವು ಕ್ಲಿಯರ್ ಆಗಿಬಿಟ್ಟು 4th ಸೆಮ್ಮೇ ಫೇಲ್ ಆದ್ರಿ. ಈಗ ನೋಡಿ ಅವ್ನು ಎಲ್ಲನೂ ಕೂಡ ಪಾಸ್ ಆಗಿದ್ದ, ಈಗ 6th ಫೇಲ್ ಆದ. ಆದರೆ 7th ಅವನೇನು ಎಂಟ್ರಿ ಕೊಡ್ತಾ ಇಲ್ವಾ? ಕೊಡ್ತಾ ಇದ್ದಾರೆ. ಸೊ ಅಂದರೆ ಸೆಮ್ ಬ್ಯಾಕ್ ಎಲ್ಲ ತೆಗೆದಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥ ಸ್ಟೂಡೆಂಟು ಕೂಡ 1st 3rd 5th ಸೆಮ್ ಯಾರು ಸ್ಟೂಡೆಂಟ್ ಇದ್ರು ನಿಮಗೂ ಕೂಡ ಏನು ಮಾಡ್ತಾರೆ, ನಿಮ್ಗೆ ಎಷ್ಟು ಎಲ್ಲಿವರೆಗೂ ಫೇಲ್ ಆದರೂ ಕೂಡ 7th ಕೂಡ ಕೊಡ್ತಾರೆ. ಅಪ್ ಟು 7th ಸೆಮ್ವರೆಗೂ ಕೂಡ ಕೊಡ್ತಾರೆ. 7th ಸೆಮ್ ಪಾಸ್ ಆದರೆ 2 ಸೆಮ್ ಎಂಟ್ರಿ ಸೆಮ್ ಮುಗಿಸ್ಕೊಂಡು ನೀವು BS ನರ್ಸಿಂಗ್ ಮುಗಿಸ್ಕೊಂಡು ಹೋಗ್ತೀರಾ. ಇಲ್ಲ 7th ಸೆಮ್ಮೇ ಫೇಲ್ ಆಯ್ತು ಅಂದರೆ 6 ಮಂತ್ ಕೂರಬೇಕಾಗುತ್ತಾ. ಸೊ ಬಿ ಕೇರ್ಫುಲ್. ಈ ಒಂದು ಎಕ್ಸಾಮ್ ಸೀರಿಯಸ್ ಆಗಿ ತೊಗೊಂಡು ಓದಿ. ಓಕೆ. ಸೊ ಕಾಂಟ್ರವರ್ಸಿ ಏನೇನೆಲ್ಲ ನಡೀತದೆ, ಕೆಲವೊಂದು ಟೈಮ್ ನಮ್ಗೆ ಏನೇನೆಲ್ಲ ಮಾಡಬೇಕು ಮಾಡ್ತಾ ಇರ್ತೀವಿ. ನಿಮ್ಗೆ ಹೇಳ್ಬೇಕಂತ ಇಲ್ಲ, ಹೇಳಿದ್ರೆ ನಿಮಗೆ ಎಫೆಕ್ಟ್ ಆಯಿತಾ. ಏನೇನೆಲ್ಲ ನಡೀತದೆ ಅಂತಂದು ಹೇಳ್ಬಾರ್ದು. ಯಾಕಂದರೆ ಸ್ವಲ್ಪ ಹಂಗಿದೆ ಈ ಸಿಚುವೇಶನ್ ಹಂಗಿದೆ ಆಯಿತಾ. ಸೊ ಏನು ಕೂಡ ಮಾಡ್ಲಿಕ್ಕೆ ಬರೋಲ್ಲ ಸದ್ಯಕ್ಕೆ. ಯಾರು ಮೊನ್ನೆ 5th ಅಷ್ಟೇ ಬರ್ತಿದ್ರು, 6th ಅಷ್ಟೇ ಓದ್ಕೊರಿ. ನೋಡಿ ಇನ್ನೊಂದು ಯೂನಿವರ್ಸಿಟಿ ನಮ್ಗೆ ಆಟ ಆಡ್ಲಿಕ್ಕೆ ಹೆಂಗೆ ಮಾಡಿದಾರೆ ಒಂದು ಅರ್ಥ ಮಾಡಿಸ್ತೀನಿ ನಿಮಗೆ. 7th ಸೆಮ್ ಎಕ್ಸಾಮ್ ಪೋಸ್ಟ್ ಇಟ್ಟವ್ರೆ ಅಂದರೆ 7th ಸೆಮ್ ಎಕ್ಸಾಮ್ ಬರೆದ್ಬಿಟ್ರು ಅನ್ಕೋರಿ. ಓಕೆ. ಅಂದರೆ ಈ 6th ಸೆಮ್ ಅಷ್ಟೇ ಬರೀಬೇಕಲ್ಲ ಹುಡುಗರು. ಮತ್ತೆ 7th ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ 7th ಎಕ್ಸಾಮ್ ಪೋಸ್ಟ್ಗೆ ಮುಗಿತಾರೆ. ಅಂದರೆ ಸೆಮ್ಮು ಯಾವ ರೀತಿ ಟೈಮ್ ಟೇಬಲ್ ಎಲ್ಲ ರೆಡಿ ಮಾಡ್ತಾರಪ್ಪ ಅಂದ್ರೆ ಯೂನಿವರ್ಸಿಟಿ ಅವರು ಸ್ಟೂಡೆಂಟ್ ಪರವಾಗಿ ಇರಬಾರ್ದು. ಅಂದರೆ ಸ್ಟೂಡೆಂಟ್ ಮಾತುಕತೆ ಬರಬಾರ್ದು. ಮುಂದೆ ನಾವು ಗೊತ್ತಿದೆ ಅವರು ಕ್ವಶನ್ಸ್ ಕೇಳ್ತಾರೆ ಹುಡುಗರು, ಮತ್ತೆ ಪ್ರೊಟೆಸ್ಟ್ ಕೂಡ ಬರ್ತಾರಂತ ಒಂದು ಉದ್ದೇಶ ಇಟ್ಟು ಗೊತ್ತಿದೆ. ಅದಕ್ಕೋಸ್ಕರ ಏನು ಮಾಡಿದ್ರು ಹುಡುಗರು, ಸೊ ಪ್ರೊಟೆಸ್ಟ್ ಎಲ್ಲ ಮಾಡಿದ್ರೆ ಓದಿಸುತ್ತೆ. ಅದು ವಿಚಾರ ಗೊತ್ತಾಗಿನೇ ಫಸ್ಟ್ಗೆ ಏನು ಮಾಡೋರು ಯೂನಿವರ್ಸಿಟಿ ಅವರು 7th ಸೆಮ್ ಪೋಸ್ಟ್ ಇಟ್ಟವ್ರೆ ಎಕ್ಸಾಮ್ ಈ ಸರ್ತಿ. ಆಮೇಲೆ 6 ಇಟ್ಟವ್ರೆ. ಸೊ ನೋಡಿ ಇದ್ರ ಮೇಲೆ ಅರ್ಥ ಮಾಡ್ಕೋಬೇಕು ಅವರೆಷ್ಟು ಆಪೋಸಿಟ್ ಇದ್ದಾರೆ ಸ್ಟೂಡೆಂಟ್, ಅಂದರೆ ಸ್ಟೂಡೆಂಟ್ಗೆ ಎಷ್ಟು ಆಪೋಸಿಟ್ ಇದ್ದಾರೆ ಅಂತ ಇಲ್ಲೇ ತಿಳ್ಕೊಬೇಕು ನೀವು. ಓಕೆ. ಸೊ ಈಗ ಎಫೆಕ್ಟ್ ಯಾರಿಗೆ ಆಗಲ್ಲಪ್ಪ ಅಂದರೆ 1st 3rd 5th ಯಾರು ಇದ್ರು ನಿಮ್ಗೆ ಏನೂ ಎಫೆಕ್ಟ್ ಆಗಲ್ಲ. ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ಕೊರಿ ಬರ್ರಿ. ಈಗ ಹುಡುಗರು ಅಂದರೆ 1400 ಸ್ಟೂಡೆಂಟ್, ಅದರಲ್ಲಿ 11 ಸ್ಟೂಡೆಂಟ್ ಬಿಟ್ಟು ರಿಮೈನಿಂಗ್ ಸ್ಟೂಡೆಂಟ್ಗೆ ಭಾಳ ಎಫೆಕ್ಟ್ ಆಗ್ತದೆ. ನೋಡೋಣ ನಿಮ್ಗೆ ಏನೇನೆಲ್ಲ ಮಾಡ್ಬೇಕು ಮಾಡ್ತೀವಿ. ಪ್ಲೀಸ್ ಸೀರಿಯಸ್ ಆಗಿ ತೊಗೊಂಡು ಹೋದ್ರಿ. ಯಾರೆಲ್ಲ 6th 7th ಎರಡು ಕೂಡ ಬರ್ತಿದ್ರು ಅಥವಾ 7th ಅಷ್ಟೇ ಬರಿತಾಯಿದ್ರು ಸೀರಿಯಸ್ ಆಗಿ ತೊಗೊಂಡು ಓದಿ. ಯಾಕಂದರೆ ನಿಮ್ಗೆ ಇನ್ ಕೇಸ್ 7th ಏನಾದರೂ ಫೇಲ್ ಆಯಿತು ನಿಮ್ಗೆ ಇಂಟರ್ನ್ಶಿಪ್ 6 ಮಂತ್ ಸುಮ್ಮನೆ ಖಾಲಿ ಕೂರ್ತಾರೆ. ನೆನ್ಪಿಡ್ಬೋರಿ. ಬಾಯ್.